ಅನೇಕ ಜನರು ಆಗಾಗ ಕೈಕಾಲು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಸಮಸ್ಯೆ ಅನುಭವಿಸುತ್ತಿರ್ತಾರೆ. ಈ ಸೆಳೆತಗಳಿಂದ ಪರಿಹಾರ ಕಂಡುಕೊಳ್ಳಲು ಕೆಲವು ಆಹಾರಗಳು ನಿಮ್ಮ ನೆರವಿಗೆ ಬರ್ತವೆ. ಆ ಕುರಿತ ವಿವರ ಇಲ್ಲಿದೆ. ಅನೇಕ ಜನರು ಕಾಲುಗಳು ಮತ್ತು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಬರುವುದು ಅಥವಾ ಸೆಳೆತವನ್ನ ಅನುಭವಿಸುತ್ತಾರೆ. ಈ ಸೆಳೆತಗಳು ಸಾಮಾನ್ಯವಾಗಿ ಆಗಾಗ್ಗೆ ಸಂಭವಿಸುತ್ತೆ, ಆದರೆ ಹೆಚ್ಚು ತೀವ್ರತೆಯಿಂದ ಬರುತ್ತೆ. ನೀವು ಗಮನಿಸಬೇಕಾದ ಅಂಶ ಅಂದ್ರೆ ಕ್ಷೀಣ ರಕ್ತ ಪರಿಚಲನೆಯಿಂದಾಗಿ ಸೆಳೆತ ಸಂಭವಿಸುತ್ತೆ. ಕೆಲವು ಆಹಾರಗಳಿಂದ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು. ಕೈಕಾಲುಗಳಲ್ಲಿ ಮರಗಟ್ಟುವಿಕೆ, ಜೋಮು ಬರುವುದು, ಸೆಳೆತವನ್ನು ನಿಯಂತ್ರಿಸುವುದಕ್ಕೆ ವಿಟಮಿನ್ ಸಿ ಇರುವ ಆಹಾರವನ್ನು ಸೇವಿಸುವುದು ತುಂಬಾನೇ ಒಳ್ಳೆಯದು. ಇದು ರಕ್ತ ಹೆಪ್ಪುಗಟ್ಟುವುದನ್ನ ತಡೆಯುತ್ತೆ. ಇದು ರಕ್ತ ಪೂರೈಕೆಯನ್ನ ಸುಧಾರಿಸುತ್ತೆ. ಆಮ್ಲ, ನಿಂಬೆ, ಸಿಹಿಗೆಣಸು, ಕಿತ್ತಳೆ ಹಣ್ಣು, ಬೆರಿಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಮೀನಿನಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳಿವೆ ಎಂದು ತಿಳಿದಿದೆ. ಮೀನು ತಿನ್ನುವುದರಿಂದ ರಕ್ತನಾಳಗಳಿಗೆ ರಕ್ತ ಪೂರೈಕೆ ಚೆನ್ನಾಗಾಗುತ್ತೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನ ತಡೆಯುತ್ತೆ. ಕಾಲು ಮತ್ತು ಕೈಗಳಲ್ಲಿ ಸೆಳೆತ ಇರುವವರಿಗೆ ಟ್ಯೂನಾ ಮತ್ತು ಮ್ಯಾಕ್ರೆಲ್ ಮೀನುಗಳು ಒಳ್ಳೆಯದು. ಈರುಳ್ಳಿ ತಿನ್ನುವುದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು, ಫ್ಲಾವನಾಯ್ಡ್ಗಳು ಸರಿಯಾದ ರಕ್ತ ಪೂರೈಕೆಗೆ ಸಹಾಯ ಮಾಡುತ್ತೆ. ನಮಗೆ ಯಥೇಚ್ಛವಾಗಿ ದೊರೆಯುವ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದಲೂ ಒಳ್ಳೆಯ ಫಲಿತಾಂಶ ಇದೆ. ಬೆಳ್ಳುಳ್ಳಿ ಸೇವನೆ ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ. ಸರಿಯಾದ ರಕ್ತ ಪೂರೈಕೆಯನ್ನ ಖಚಿತಪಡಿಸುತ್ತೆ.